ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಪೈದೊಡ್ಡಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿದೆ. ಚಳಿಗಾಲದಲ್ಲಿಯೇ ಈ ಪರಿಯ ನೀರಿನ ಸಮಸ್ಯೆ ಆದ್ರೆ ಇನ್ನು ಮುಂಬರುವ ಬೇಸಿಗೆ ದಿನಗಳಲ್ಲಿ ಗ್ರಾಮದ ಜನತೆಯ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಮೈ ಚುಮ್ಮುತ್ತೆ. ಅಂತಹ ಭೀಕರ ಪರಿಸ್ಥಿತಿ ಪೈದೊಡ್ಡಿ ಗ್ರಾಮದಲ್ಲಿದೆ. ನೀರಿಲ್ಲ ಸರ್, ಈಗ ಸರ್ ನಿಮ್ಗೆ ಏನಂದ್ರೆ ನೀರು ಯಾವಾಗ ಕೊಡ್ತೀನಿ ಅಂತಂದ್ರೆ ಅದೇ ಈ ಮೆಮೊರಾಂಡಮ್ ಇಸ್ಕರಿ ಸಾಯಂಕಾಲನೇ ಒಬ್ಬರ ಸೆಕ್ರೆಟರಿ ಕಳಿಸಿ ಅದನ್ನ ಕ್ಲಿಯರೆನ್ಸ್ ಮಾಡ್ತೀನಿ ಅಂತ ಹೇಳಿದಾರೆ. ಬಂದ್ರೆ ಅವ್ರು ಬಂದ ತಕ್ಷಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದಿನ ಅಂದ್ರೆ ಸೆಕ್ರೆಟರಿ ಬಂದ್ರೆ ಒಂದಿನ ಬರ್ತಾರೆ, ಒಂದು ಗ್ರಾಮಕ್ಕೆ ಬರ್ತಾರೆ, ಹೋಗ್ತಾರೆ. ಬೇರೆ ಬೇರೆ ಒಂದು 5-6 ಅದಕ್ಕೋಸ್ಕರ ಇವತ್ತು ಸಾಯಂಕಾಲದವರೆಗೂ PDO ಡಿಸಿಷನ್ ಆಗುತ್ತೆ. CO ಇವತ್ತು ಬಂದಿದ್ದಾರೆ. ಅವತ್ತೇ ಇದೇ ಡೈಲಾಗ್ ನಾವು ಹೇಳಿದ್ರೆ ಅಲ್ಲ ವೈಕಾಗತ್ತೀವಿ ಸರ್. 1.5 ತಿಂಗಳಾಯ್ತು ಕುಡಿಯಕ್ ನೀರು ಅಂತ ವೈಕಾಗತ್ತೀವಿ. ಇಲ್ಲಿಗೆ 2 ಗಂಟೆ ಹಾಡಕ್ ಬಂದಿಲ್ಲ ಸರ್. ನಾವಿಲ್ಲಿ ಈ ಬಗ್ಗೆ ಜನವರಿ 9, 2026ರಂದು ತಾಲೂಕು ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ನಮ್ಮ ಸಂಘಟನೆ ಮೌಖಿಕವಾಗಿ ತಮ್ಮ ಬಳಿ ಪೈದೊಡ್ಡಿ ಗ್ರಾಮದ ನೀರಿನ ಸಮಸ್ಯೆ ಪರಿಹರಿಸುವಂತೆ ಮನವಿ ಮಾಡಲಾಗಿತ್ತು. ಇನ್ನು 2 ದಿನಗಳಲ್ಲಿ ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸುತ್ತೇವೆಂದು ಮೌಖಿಕವಾಗಿ ಭರವಸೆ ನೀಡಿದ್ದೀರಿ. 1 ವಾರ ಕಳೆದರೂ ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಕಳೆದ 1 ತಿಂಗಳಿನಿಂದ ಗ್ರಾಮದ ಜನತೆ ಕುಡಿಯುವ ನೀರಿನ ತೀವ್ರ ಸಮಸ್ಯೆ ಎದುರಿಸುತ್ತಿದ್ದಾರೆ. ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಈ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಮೌನಕ್ಕೆ ಶರಣಾಗಿದ್ದಾರೆ. ನೀರಿನ ಸಮಸ್ಯೆ ಬಗ್ಗೆ ಹಲವಾರು ಬಾರಿ ಮನವಿ ಮಾಡಿದ್ರೂ ಮನವಿಗೆ ಸ್ಪಂದಿಸ್ತಾ ಇಲ್ಲ. ನೀರಿನ ಸಮಸ್ಯೆ ಪರಿಹರಿಸುವವರೆಗೂ ಅನಿರ್ದಿಷ್ಟಾವಧಿ ಧರಣಿಯನ್ನ ತಮ್ಮ ಕಾರ್ಯಾಲಯದ ಮುಂದೆ ಹಮ್ಮಿಕೊಳ್ಳುತ್ತೇವೆ ಎಂದು ಈ ಪತ್ರದ ಮೂಲಕ ಎಚ್ಚರಿಸಿದರು. ನಾವು ಮಾಡಿದ ಮೇಲೆ ಫೋನ್ ಮಾಡಿ ಬೇಡಪ್ಪ ನಾವು ಮಾಡಿದ ಅಂತ ಹೇಳಿ ತಾಯಿ ಊರಿಗೆ ಹೋಗಿ ಪರಿಶೀಲನೆ ಮಾಡಿ ನಾವು ಮಾಡ್ಬೇಕು. ನಮ್ಮ ಊರಿಗೆ ಕರ್ಕೊಂಡ್ಬಂದು ಪೈದೊಡ್ಡಿ ಗ್ರಾಮ ಮಂದಿಗೆ ಕರ್ಕೊಂಡ್ಬಂದು ಇಲ್ಲಿ ಸಾಯಂಕಾಲ ತನಕ ಕುಂದರಿಸಿ ಕೆಲಸ ಆಗಿಲ್ಲ. ಇದೇ ನಮ್ಮ ಜೊತೆಗೆ ಆಟ ಆಡಕತ್ತೀರಿ, ಏನು ಆಡಕತ್ತೀರಿ? ಅಲ್ಲ ಸರ್, ನಾವು ಏನು ಕೇಳಕತ್ತೀವಿ? ನೀರು ಕೇಳಕತ್ತೀವಲ್ಲ ಸರ್. ನಾವು ದುಡ್ಡು ಕೇಳಕ್ ಬಂದೀವಿ, ನಿಮ್ಮ ನೀರು ಕೇಳಕ್ ಬಂದೀವಿ. ಖಂಡಿತ ತಮ್ಮ ಮನವಿ ನಮಗೆ ಅವತ್ತು ಬಂದ ಪೈದೊಡ್ಡಿ ಎಲ್ಲರೂ ಬಂದಿದ್ದು. ಅವ್ರು 2 ಬೇಡಿಕೆ ಇಟ್ಟಿದ್ರು. ಒಂದು ಮೋಟರ್ ಸುಟ್ಟಿರೋದು, 2ನೇದು ಶಾಲೆಗಳಿಗೆ ಶುದ್ಧ ಕುಡಿಯುವ ನೀರು ಒದಗಿಸ್ಬೇಕಂತೇಳಿ. ಸೊ ಶುದ್ಧ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ಕ್ಯಾಬಿನ್ ಮುಖಾಂತರ ಕೊಡೋಣ ಆರೋ ಪ್ಲಾಂಟ್ ರಿಪೇರಿ ಆಗುವವರೆಗೂ. ಮತ್ತು ಈಗ ಅಲ್ಲಿ ಕುಡಿಯೋ ನೀರಿಗೆ ಏನು ಇದು ಮೋಟರ್ ಸುಟ್ಟಿದೆ, ಸೆಕ್ರೆಟರಿ ಅವ್ರನ್ನ ಅಲರ್ಟ್ ಮಾಡಿ ಮಾನವಿಯನ್ನು ಸುಟ್ಟಿತ್ತು. ಅಂದರೆ ಬೇಗ ಸಂಕ್ರಮಣ ಇವತ್ತು ದಿನಕ್ಕೆ ಒಬ್ಬರು ಸೆಕ್ರೆಟರಿ ಕಳಿಸಿ ಅದನ್ನು ತಿಳಿಸ್ತೀವಿ. PDO ಚೇಂಜ್ ಆಗೋದು ಕುರಿತು CO ಸರ್ ರಜೆ ಇತ್ತು ನಿನ್ನೆವರೆಗೂ. ಇವತ್ತು ಬೆಳಗ್ಗೆ ಜಾಯ್ನ್ ಆಗಿದ್ದಾರೆ. ಸೊ ನಾವು ರಿಪೋರ್ಟ್ ಮಾಡಿದ್ವಿ. PDO ಅವರಲ್ಲಿ ಸರಿಯಾಗಿ ಕೆಲಸ ನಿರ್ವಹಿಸಿರೋ ಕಾರಣಕ್ಕೆ ಇವೆಲ್ಲ ಸಮಸ್ಯೆಗಳು ಉದ್ಭವ ಆಗಿದ್ದಾವೆ. ಸೊ ಅವ್ರ ವಿರುದ್ಧ ಕ್ರಮ ಮತ್ತು ಅಲ್ಲಿ ಆಲ್ಟರ್ನೇಟ್ PDO ನಾವು ಒದಗಿಸ್ಕೊಡ್ಬೇಕಂತ ಮಾಡಿದ್ದಾರೆ. ಇವತ್ತು ಸಾಯಂಕಾಲವರೆಗೂ ಡಿಸ್ಕಷನ್ ಆಗಿ ಫೈನಲ್ ಆಗ್ಬೋದು.